ಅಕ್ಷೌಹಿಣಿ ಸೇನೆ ಸಮೇತ ಬಂದಿದ್ದ ವಿಶ್ವಾಮಿತ್ರನಿಗೆ ವಸಿಷ್ಠರು ಆತಿಥ್ಯ ಕೊಡಕ್ಕೆ ಮುಂದಾದರು. ಶಬಲ ಅನ್ನೋ ಕಾಮಧೇನುಗೆ ವೆರೈಟಿ ಅಡುಗೆ ಮಾಡ್ಬಡ್ಸು ಅಂತ ಹೇಳಿದರು. ಅವ್ರ ಮಾತಿಗೆ ಶಬಲ ಯಾರ್ಯಾರಿಗೆ ಏನೇನ್ರ ಮೇಲೆ ಆಸೆ ಇತ್ತೋ ಅದನ್ನೆಲ್ಲ ಈಡೇರಿಸ್ತು. ಇಕ್ಷುನ್, ಮಧುನ್, ಲಾಜಾನ್, ವರಾಸನಾನ್, ಮೈರೇಯಾನ್, ಕಬ್ಬಿನ ಹಾಲು, ಜೇನು, ಉರಿದ ಅರಳು, ಮೈರೇಯಾನ್ ಅಂದರೆ ಮದ್ಯಪಾನೀಯ. ಅದು ಈಗಿನ ಕಾಲದ ಥರ ದುರ್ವ್ಯಸನ ಕುಡಿಯುವಂಥ ಹಾರ್ಡ್ ಡ್ರಿಂಕ್ಸ್ ಅಲ್ಲ. ನ್ಯಾಚುರಲಾಗಿ ಸಿಗೋ ದ್ರಾಕ್ಷಿ, ಬೇರೆ ಬೇರೆ ಥರದ ಹಣ್ಣು, ಜೇನು ಇಂಥವನ್ನ ಬಳಸ್ಕೊಂಡು ಮಾಡ್ತಿದ್ದ ಸಾತ್ವಿಕ ಮದ್ಯ. ಎಷ್ಟೋ ಸಲ ಅದನ್ನು ಔಷಧಿ ಥರ ಟ್ರೀಟ್ ಮಾಡೋರು. ಮಹಾರ್ಹಾಣಿ ಪಾನಾನಿ, ಅತ್ಯಂತ ಅಮೂಲ್ಯವಾದ ಪಾನೀಯಗಳು, ಹಲವಾರು ಥರದ ಊಟ. ಉಷ್ಣಾಢ್ಯಸ್ಯ ಓದನಸ್ಯ, ಬಿಸಿ ಬಿಸಿ ಅನ್ನ. ಅದು ಹೆಂಗಿತ್ತು? ಪರ್ವತೋಪಮ. ಬಿಸಿ ಅನ್ನೋ ದೊಡ್ಡದಾದ ಗುಡ್ಡೆಗಳು, ಪರ್ವತಗಳ ರಾಶಿಯಾಗಿತ್ತು. ಮೃಷ್ಟಾನ್ನ, ಸಿಹಿ ಅಡಿಗೆ. ಸೂಪಹ ಅಂದರೆ ಬೇಳೆ ಸಾರು. ದಧಿಕುಲ್ಯ ಅಂದರೆ ಹಾಲು ಮೊಸರಿನ ಕಾಲುವೆ ಹರಿತಿತ್ತು. ನಾನಾ ಸ್ವಾದು ರಸಾನಾಂ, ನಾನಾ ಥರದ ರುಚಿಕಟ್ಟಾದ ಆಹಾರಗಳು ಎಲ್ಲ ಕೂಡ ಸಹಸ್ರಶಃ ಸಾವಿರ ಐಟಮ್ಸ್ ಇದ್ವು. ಕೇಳೋ ನಮಗೆ ಖುಷಿಲಿ ಹೊಟ್ಟೆ ತುಂಬ್ತಿದ್ರೆ ಇನ್ನು ತಿಂದಿರೋರ ಕತೆ ಏನಾಗಿರ್ಬೋದು ಹೇಳಿ. ಇಡೀ ಸೇನೆ ವಸಿಷ್ಠರ ಸತ್ಕಾರದಿಂದ ಸಂತೃಪ್ತಿ ಹೊಂದಿತ್ತು. ಎಲ್ಲರ ಹೃದಯ ತುಂಬಿ ಹೊಂದಿತ್ತು. ಅಂದಹಾಗೆ ಸೇನೆ ಅಂದರೆ ಬರೀ ಸೈನಿಕರಷ್ಟೇ ಇರಲ್ಲ. ಸಾವಿರಾರು ಜನ ಬೇರೆ ಬೇರೆ ವರ್ಣದವರು, ಸ್ವಭಾವದವರು, ಏನೇನೋ ಅಭ್ಯಾಸ ಇರೋರು ಎಲ್ಲರೂ ಇರ್ತಾರೆ. ಇಲ್ಲೂ ಅಷ್ಟೇ. ರಾಜ ಸ ಅಂತಃಪುರ ವರಹ ಸ ಬ್ರಾಹ್ಮಣ ಪುರೋಹಿತ. ರಾಜ ವಿಶ್ವಾಮಿತ್ರ, ಅವನ ಜೊತೆ ಅಂತಃಪುರದ ಅಂಗನೆಯರು, ಬ್ರಾಹ್ಮಣರು, ಪುರೋಹಿತರು ಎಲ್ಲರೂ ವಸಿಷ್ಠರ ಆತಿಥ್ಯದಿಂದ ತೃಪ್ತಿ ಹೊಂದಿದ್ರು. ಹಿಂಗೆ ಹೊಟ್ಟೆ ತುಂಬಿದ ಮೇಲೆ ವಿಶ್ವಾಮಿತ್ರನ ತಲೆ ಕೆಡ್ತು. ವಸಿಷ್ಠರ ಹತ್ರ ಬಂದು ನಾನು ಏನೋ ಹೇಳ್ತೀನಿ, ನೀವು ಕೇಳಲೇಬೇಕು ಅಂತ ಒಂದು ಆಫರ್ ಕೊಡ್ತಾನೆ. ಗವಾಂಶತ ಸಹಸ್ರೇಣ ಶಬಲ ಮಮದೀಯತಾಂ. ನಾನು 100,000 ಅಂದರೆ 1,00,000 ಹಸುಗಳನ್ನು ಕೊಡ್ತೀನಿ. ಈ ಒಂದು ಕಾಮಧೇನು ನನಗೆ ಕೊಟ್ಟುಬಿಡಿ. ಯಾಕಂದರೆ ಏತತ್ ರತ್ನಂ ಹಿ, ಇದೊಂದು ರತ್ನ. ಪಾರ್ಥಿವ ರತ್ನಹಾರಿ, ರತ್ನ ಯಾವಾಗಲೂ ರಾಜನ ಹತ್ರ ಇರಬೇಕು, ಅದೇ ಧರ್ಮ. ಕೊಟ್ಟು ಕಳಿಸಿ ನನಗೆ ಅಂತಾನೆ. ಅದಕ್ಕೆ ವಸಿಷ್ಠರು ಕಡ್ಡಿ ಮುರಿದಂಗೆ ಹೇಳ್ತಾರೆ, ನಾಹಂ ಶತಸಹಸ್ರೇಣ ನಾಪಿ ಕೋಟಿ ಶತೈರ್ಗವಾಂ ದಾಸ್ಯಾಮಿ ಶಬಲಾಂ. ನಿನ್ನ 1,00,000 ಹಸು ಕೊಟ್ಟರು ಕೊಡಲ್ಲ, ಕೋಟಿ ಹಸು ಕೊಟ್ಟರು ಕೊಡಲ್ಲ, ಬೆಳ್ಳಿ ಗುಡ್ಡ ಕೊಟ್ಟರು ಕೊಡಲ್ಲ. ಆತ್ಮಾವತೋ ಕೀರ್ತಿಯತ, ಧರ್ಮದ ದಾರಿಯಲ್ಲಿ ನಡೆಯೋ ಧರ್ಮಿಷ್ಠನಿಗೆ ಕೀರ್ತಿ ಅನ್ನೋದು ಹೇಗೆ ಶಾಶ್ವತವಾಗಿರುತ್ತೋ ಅದೇ ಥರ ನನಗೆ ಈ ಶಬಲ ಅಂತ ಹೇಳ್ತಾರೆ. ವಸಿಷ್ಠರ ಪಾಲಿಗೆ ಶಬಲ ಕೀರ್ತಿ, ಯೋಗಶಕ್ತಿ, ಋಷಿತ್ವದ ಬಲ ಎಲ್ಲನೂ ಹೌದು. ಒಳ್ಳೆತನ ಇರೋರಿಗೆ ಅದೇ ಖ್ಯಾತಿ, ಐಡೆಂಟಿಟಿ. ಅಂಥದನ್ನು ಬಿಟ್ಟು ಕೊಡಲ್ಲ ಅಂತಾರೆ. ಮತ್ತು ಇದನ್ನು ಏನೋ ವ್ಯಾಪಾರ ಮಾಡೋಕ್ಕೋ ಮತ್ತೊಂದಕ್ಕೋ ಇಟ್ಕೊಂಡಿಲ್ಲ ವಸಿಷ್ಠರು. ಅಸ್ಯಾಂ ಹವ್ಯಂಚ ಕವ್ಯಂಚ, ದೇವತೆಗಳಿಗೆ ಕೊಡೋ ಹವ್ಯ, ಪಿತೃಗಳಿಗೆ ಕೊಡೋ ಕವ್ಯ, ಇವನ್ ರೆಡಿ ಮಾಡೋಕ್ಕೆ. ಆಯತ್ತಾಂ ಅಗ್ನಿಹೋತ್ರಂಚ ಬಲಿರ್ಹೋಮಸ್ ತಥೈವಚ. ಅಗ್ನಿಹೋತ್ರ, ಬಲಿ, ಹೋಮ ಇಂಥ ಯಜ್ಞ ಕರ್ಮಕ್ಕೆ ಅನುಕೂಲ ಆಗಲಿ ಅಂತ ಇಟ್ಕೊಂಡಿರ್ತಾರೆ. ಸ್ವಾಹಾಕಾರ ವಷಟ್ಕಾರ, ಯಜ್ಞಗಳಲ್ಲಿ ದೇವತೆಗಳಿಗೆ ಅರ್ಪಣೆ ಮಾಡಬೇಕಾದ್ರೆ ಸ್ವಾಹ ಅಂತ ಹೇಳ್ತಾರೆ. ಅಗ್ನಿಗೆ ಅರ್ಪಣೆ ಆಗೋವಾಗ ವಷಟ್ ಅಂತಾರೆ. ಇವುಗಳನ್ನ ಮಾಡೋಕ್ಕೆ ಶಬಲೆ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ ಅಂತಿದ್ದಾರೆ. ಈ ಮಾತಲ್ಲಿ ಗೋವು ಕೇವಲ ಧನ ಸಂಪತ್ತಲ್ಲ, ಧರ್ಮದ ಮೂಲ ಸ್ತಂಭ ಅನ್ನೋದು ಅರ್ಥ ಮಾಡಿಸ್ತಾ ಇದ್ದಾರೆ ವಾಲ್ಮೀಕಿ. ಜೊತೆಗೆ ನೀನೇನಾದರೂ ಶಬಲನ ಕಿತ್ಕೊಳ್ಳೋಕ್ಕೆ ನೋಡಿದರೆ ಆಗ ನೀನು ದೇವತೆ, ಪಿತೃ, ಯಜ್ಞ, ಧರ್ಮ ಎಲ್ಲನೂ ಹಾಳು ಮಾಡ್ದಂಗೆ ಆಗುತ್ತೆ ಅಂತ ವಸಿಷ್ಠರು ಹೇಳ್ತಾರೆ. ಸರ್ವಸ್ವಮೇತತ್ ಸತ್ಯೇನ, ನಿಜವಾಗಿಯೂ ಈ ಶಬಲೆ ನನ್ನ ಸರ್ವಸ್ವ. ಸೊ ನಾ ದಾಸ್ಯೇ ಶಬಲಂತವ, ನಿನಗೆ ಶಬಲೇನು ಕೊಡಲ್ಲ ಅಂತ ಹೇಳ್ತಾರೆ. ಯಾವಾಗ ಇವರು ಹಠಕ್ಕೆ ಬಿದ್ದರೋ ವಿಶ್ವಾಮಿತ್ರ ತಲೆ ಓಡಿಸ್ತ. ಅವನಿಗೆ ವಸಿಷ್ಠರ ಮಾತಲ್ಲಿ ಎಮೋಷನ್ ಕಾಣಿಸ್ತಿಲ್ಲ, ಕ್ಯಾಲ್ಕುಲೇಷನ್ ಅಷ್ಟೇ ಕಾಣಿಸ್ತು. ಅದಕ್ಕೆ ಹೇಳ್ತಾನೆ, ನಿಮಗೆ ಬಂಗಾರ ಹೊತ್ಕೊಂಡಿರೋ 14,000 ಆನೆಗಳನ್ನು ಕೊಡ್ತೀನಿ, 4 ಬಿಳಿ ಕುದುರೆಯನ್ನು ಕಟ್ಟಿರೋ 800 ಬಂಗಾರದ ರಥಗಳನ್ನು ಕೊಡ್ತೀನಿ, 11,000 ದೇಶಜಾತ ಕುಲಜಾತ ಒಳ್ಳೆ ದೇಶದ ಒಳ್ಳೆ ಬ್ರೀಡ್ ಇರೋ ಕುದುರೆ ಕೊಡ್ತೀನಿ, 1 ಕೋಟಿ ವಿವಿಧ ಬಣ್ಣದ ಹಸುಗಳನ್ನು ಕೊಡ್ತೀನಿ, ನೀನು ಕೇಳಿದಷ್ಟು ಆಸೆ ಪಟ್ಟಷ್ಟು ಬಂಗಾರ ಕೊಡ್ತೀನಿ. ಶಬಲ ದೀಯತಾಂ ಮಮ, ಶಬಲನ ನನಗೆ ಕೊಟ್ಟುಬಿಡು ಅಂತಾನೆ. ಆದರೆ ವಸಿಷ್ಠರದು ಒಂದೇ ಮಾತು, ನ ದಾಸ್ಯಾಮಿ ಶಬಲಾಂ, ಶಬಲೇನು ಕೊಡಲ್ಲ ಅಂತ. ಯಾಕಂದರೆ ಏತದೇವ ಹಿಮೇ ರತ್ನಂ ಏತದೇವ ಹಿಮೇ ಧನಂ ಏತದೇವಾಹಿ ಸರ್ವಸ್ವಂ ಏತದೇವಾಹಿ ಜೀವಿತಂ. ಶಬಲೆ ನನ್ನ ಪಾಲಿಗೆ ಒಂದು ರತ್ನ, ಅದೇ ಸಂಪತ್ತು, ಆರ್ಥಿಕ ಶಕ್ತಿ, ಸರ್ವಸ್ವ, ಎಲ್ಲ ಸಂಪತ್ತಿನ ಸಂಕೇತ. ಕಡೆಗೆ ಇದೇ ನನ್ನ ಜೀವನದ ಶಾಶ್ವತ ಸತ್ಯ. ಹಾಗಾಗಿ ನಾನು ಕೊಡಲ್ಲ ಅಂತಾರೆ.
ವಿಶ್ವಾಮಿತ್ರ ಇಷ್ಟೊತ್ತು ಹೇಳಿದ್ದ ರತ್ನ, ಚಿನ್ನ, ಆನೆ, ಕುದುರೆ, ರಥಗಳು ಇವೆಲ್ಲ ಶ್ರೀಮಂತಿಕೆ ಸಂಕೇತ. ಆದರೆ ಹಸು ಇದೆಲ್ಲನೂ ಮೀರಿದ ಧರ್ಮದ ಸಂಕೇತ. ಅದನ್ನು ವಸಿಷ್ಠರಂಥ ಋಷಿಗಳು ಅದು ಹೆಂಗೆ ಬಿಟ್ಕೊಡೋಕ್ಕೆ ಸಾಧ್ಯ ನೀವೇ ಹೇಳಿ? ಅವ್ರು ಕೊಡಲ್ಲ ಅನ್ನೋದು ಕನ್ಫರ್ಮ್ ಆಗ್ತಿದ್ದಂಗೆ ಈ ವಿಶ್ವಾಮಿತ್ರ ಅನ್ವಕರ್ಷತ ಬಲಾತ್ಕಾರದಿಂದ ಎಳ್ಕೊಂಡು ಹೋಗಿ ನೋಡ್ತಾನೆ ಶಬಲೆನ. ಆಗ ಶಬಲೆಗೆ ತುಂಬ ದುಃಖ ಆಗುತ್ತೆ. ಒಂದು ಹಸು ಹೇಗೆ ಯೋಚನೆ ಮಾಡುತ್ತೆ ಅನ್ನೋ ಸೈಕಾಲಜಿ ಬರುತ್ತೆ ನೋಡಿ ಇಲ್ಲಿ. ಆ ಶಬಲ ಯೋಚಿಸುತ್ತಂತೆ, ಪರಿತ್ಯಕ್ತ ವಸಿಷ್ಠೇನ ಕಿಂ, ಮಹಾತ್ಮ ವಸಿಷ್ಠರು ನನ್ನನ್ನು ತ್ಯಜಿಸ್ಬಿಟ್ರ, ಅಥವಾ ಅಹಂ ಸುಮಹಾತ್ಮನ, ನಾನೇ ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದೀನ, ಕಿಮ್ಮಯ ಅಪಕೃತಂ ತಸ್ಯ, ನಾನು ವಸಿಷ್ಠರಿಗೆ ಅದು ಯಾವ ಅಪಕಾರ ಮಾಡಿದ್ದೆ, ಯತ್ಮಾಮ ಅನಾಗಸಂ ತ್ಯಜತಿ, ಯಾವ ತಪ್ಪು ಮಾಡದೇ ಇದ್ರು ನನ್ನ ಬಿಟ್ಟು ಕಳಿಸ್ತಾ ಇರೋದು ಯಾಕೆ, ಭಕ್ತಾಂ ಇಷ್ಟಾಂ ಧಾರ್ಮಿಕ, ನಾನು ಎಷ್ಟು ಭಕ್ತಿಯಿಂದ ಇದ್ದೆ ಅವ್ರ ಜೊತೆ, ಆದರೂ ಬಿಟ್ಟು ಕಳಿಸ್ತಾ ಇದ್ದಾರಲ್ಲ ಅಂತ ಆಘಾತವಾಗಿ ಅಳ್ತಾ ಇದ್ಲು. ಆಕ್ರೋಶ ಬಂದಿತ್ತು. ಆಗ ರಾಜ ಭಟ್ರ ಕೈಯಿಂದ ಬಿಡಿಸ್ಕೊಂಡು ಡೈರೆಕ್ಟು ವಸಿಷ್ಠರ ಹತ್ರ ಬಂದ್ಲು. ರುದಂತಿ ಕ್ರೋಶಂತಿ, ಸಿಟ್ಟಿಂದ ದುಃಖದಿಂದ ಮೇಘದುಂದುಬಿರಾವಿಣಿ, ಗುಡುಗು ಮಿಂಚಿನ ಹಾಕಿ ಸದ್ದು ಮಾಡ್ತಾ, ನನ್ನ ಯಾಕೆ ಬಿಟ್ಟೆ, ಈ ರಾಜ ಯಾಕೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಕೇಳ್ತು. ಆಗ ವಸಿಷ್ಠರು ಸ್ವಸಾರಮಿವ, ಅವ್ರ ತಂಗಿಗೆ ಹೇಳೋ ಹಾಗೆ ದುಃಖದಿಂದ ಹೇಳ್ತಾರೆ, ನಾನು ನಿನ್ನನ್ನು ಬಿಟ್ಕೊಟ್ಟಿಲ್ಲ, ನೀನು ಯಾವ ತಪ್ಪು ಮಾಡಿಲ್ಲ, ಆದರೆ ಆ ರಾಜ ಅತಿಯಾದ ಬಲದಿಂದ ಬಲಾತ್ಕಾರವಾಗಿ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ನಾಹಿ ತುಲ್ಯಂ ಬಲಂ ಮಹ್ಯಂ, ನನಗೆ ಅವನಷ್ಟು ಶಕ್ತಿ ಇಲ್ಲ, ಅವನ ಹಿಂದೆ ಇಡೀ ಅಕ್ಷೌಹಿಣಿ ಸೇನೆ ಇದೆ, ನಾನೇನು ಮಾಡೋಕ್ಕಾಗುತ್ತೆ ಅಂತ ಅಸಹಾಯಕತೆ ತೋರಿಸ್ಕೊಳ್ತಾರೆ. ಆಗ ಶಬಲ ಒಂದು ಮಾತು ಹೇಳುತ್ತೆ, ಕ್ಷತ್ರಿಯನ ಬಲವೇ ಗ್ರೇಟ್ ಅಂತ ಒಪ್ಪಕ್ಕಾಗಲ್ಲ, ಯಾಕಂದರೆ ಬ್ರಾಹ್ಮಣ ಬಲವತ್ತರಹ, ಬ್ರಾಹ್ಮಣರಿಗೆ ಅವನಿಗಿಂತ ಹೆಚ್ಚಿನ ಶಕ್ತಿ ಇರುತ್ತೆ, ಅದು ಕ್ಷತ್ರಾನ್ ಬಲವತ್ತರಂ, ಕ್ಷತ್ರಿಯನ ಬಲಕ್ಕಿಂತ ಉನ್ನತವಾದ್ದು, ಬ್ರಹ್ಮಬಲಂ ದಿವ್ಯಂ, ಬ್ರಾಹ್ಮಣನ ಬ್ರಹ್ಮಬಲವೇ ದಿವ್ಯವಾದ್ದು. ಹಂಗಂತ ನೀವೇ ಹೋರಾಟಕ್ಕೆ ನಿಲ್ಲಬೇಡಿ, ನಂಗೆ ಪರ್ಮಿಷನ್ ಕೊಡಿ, ಈ ದುರಾತ್ಮನ ಬಲ, ಅವನ ಅಹಂಕಾರ ನಾನೇ ನಾಶ ಮಾಡ್ತೀನಿ ಅನ್ನುತ್ತೆ. ವಸಿಷ್ಠರು ಶಬಲೆಯ ಮಾತಿಗೆ ಒಪ್ಕೊಳ್ತಾರೆ. ಆಕೆ ಒಂದು ಸಲ ಹೂಂಕಾರ ಮಾಡ್ತಾಳೆ, ಆ ಶಬ್ದದಿಂದಲೇ ಪಪ್ಲವ ಶತಶಃ, 100 ಯೋಧರು ಹುಟ್ಕೊಳ್ತಾರೆ. ಯುದ್ಧ ಶುರುವಾಗುತ್ತೆ. ಕಡೆಗೆ ಶಬಲೆಯ ಅನ್ನೋ ಶಬ್ದದಿಂದ ಸೂರ್ಯನಂತೆ ಪ್ರಕಾಶಿಸೋ ಕಾಂಬೋಜರು ಹುಟ್ಟಿದ್ರು, ಕೆಚ್ಚಲಿನಿಂದ ಶಸ್ತ್ರಧಾರಿಗಳಾದ ಪಪ್ಲವರು ಹುಟ್ಟಿದ್ರು, ಯೋನಿ ಭಾಗದಿಂದ ಯವನರು, ಗುದ ಭಾಗದಿಂದ ಶಕರು ಹುಟ್ಟಿದ್ರು, ರೋಮಕೂಪುಗಳಿಂದ ಮ್ಲೇಚ್ಛರು, ಹಾರೀತರು, ಕಿರಾತರು ಹುಟ್ಟಿದ್ರು. ಅಂದರೆ ಒಂದೇ ಹಸುವಿನಿಂದ ಬೇರೆ ಬೇರೆ ದೇಶದ ಬೇರೆ ಬೇರೆ ರೀತಿಯ ಸೈನಿಕರು ಹುಟ್ಟಿದ್ರು. ಯವನ ಅಂದರೆ ಈಗಿನ ಗ್ರೀಸ್, ಟರ್ಕಿ ಭಾಗ. ಶಕರು ಅಂದರೆ ಈ ಕಜಕಿಸ್ತಾನ ಮತ್ತು ಉಜ್ಬೇಕಿಸ್ತಾನ ಇದೆಯಲ್ಲ ಅಲ್ನೋರು. ಮ್ಲೇಚ್ಛರು ಅಂದರೆ ವಿದೇಶದಲ್ಲಿರೋರು, ವೇದಗಳನ್ನು ಫಾಲೋ ಮಾಡದೇ ಇರೋರು. ಕಿರಾತರು ಅಂದರೆ ಹಿಮಾಲಯ ಪ್ರಾಂತ್ಯದ ಟ್ರೈಬು. ಕಾಂಬೋಜ ಅಂದರೆ ಹಿಮಾಲಯದ ಬೆಲ್ಟಲ್ಲಿ ಬರೋ ಈ ಅಫ್ಘಾನಿಸ್ತಾನ ಇದೆಯಲ್ಲ ಆ ಏರಿಯಾ. ಅವರೆಲ್ಲ ಸೇರಿ ವಿಶ್ವಾಮಿತ್ರ ನೋಡ್ತಿದ್ದಂಗೆ ಅವನ ಸೇನೆನ ಸರ್ವನಾಶ ಮಾಡಿದರು. ಇದನ್ನು ನೋಡಿ ವಿಶ್ವಾಮಿತ್ರನ 100 ಜನ ಮಕ್ಕಳಿದ್ರು, ಅವರೆಲ್ಲ ವಸಿಷ್ಠರನ್ನೇ ಕೊಲ್ಲೋಕೆ ಮುನ್ನುಗ್ಬಿಡ್ತಾರೆ. ಆಗ ವಸಿಷ್ಠರು ಹೂಂಕಾರ ಆಗ್ತಿದ್ದಂಗೆ ಅಷ್ಟು ಜನ ಸುಟ್ಟು ಬೂದಿ ಆದರು. ಅದನ್ನು ನೋಡಿ ವಿಶ್ವಾಮಿತ್ರ ಸಮುದ್ರ ಇವ ನಿರ್ವೇಗ, ಭಗ್ನದಂಶ್ರ ಇವ ಉರಗ, ಉಪರಕ್ತ ಇವ ಆದಿತ್ಯ, ಸದ್ಯೋ ನಿಷ್ಪ್ರಭಾತಂ ಗತಾಹ, ಅಲೆಗಳಿಲ್ಲದ ಸಮುದ್ರದಂಗಾದ, ಹಲ್ಲು ಮುರಿದ ಹಾವಿನಂಗಾದ, ರಾಹುಗ್ರಸ್ತ ಗ್ರಹಣದಿಂದ ಮಸುಕಾದ ಸೂರ್ಯನಂತಾದ, ತನ್ನ ತೇಜಸ್ಸನ್ನೇ ಕಳ್ಕೊಂಡ. ದೊಡ್ಡ ದೊಡ್ಡ ಅಲೆಗಳಿಲ್ದಿದ್ರೆ ಸಮುದ್ರ ಘೋರ ಭೀಕರವಾಗಿ ಕಾಣಿಸಲ್ಲ, ಅಲ್ಲಿದ್ರೆ ಮಾತ್ರ ಸರ್ಪದ ಮೇಲೆ ಭಯ ಹುಟ್ಟೋದು. ಗ್ರಹಣ ಕವಿದ್ರೆ ಸೂರ್ಯನು ತನ್ನ ಪ್ರಭೆ ಕಳ್ಕೊಂಡು ಶಕ್ತಿಹೀನನಾಗ್ತಾನೆ. ಆ ಥರ ಆಗಿಬಿಟ್ಟ ವಿಶ್ವಾಮಿತ್ರ ತನ್ನ ಮಕ್ಕಳನ್ನ ಕಳ್ಕೊಂಡು. ಇಷ್ಟಾದಮೇಲೆ ವಿಶ್ವಾಮಿತ್ರ ಬುದ್ಧಿ ಕಲಿಬೇಕಿತ್ತು ತಾನೆ, ಆದರೆ ಏನು ಮಾಡ್ದ ಗೊತ್ತಾ, ಉಳಿದಿದ್ದು ಒಬ್ಬ ಮಗನಿಗೆ ಪಟ್ಟ ಕಟ್ಟಿ ಇವನು ಹಿಮಾಲಯಕ್ಕೆ ತಪಸ್ಸು ಮಾಡೋಕ್ಕೆ ಹೊರಟ. ಆ್ಯಕ್ಚುಲಿ ಕಥೆ ಇಂಟ್ರೆಸ್ಟಿಂಗ್ ಆಗಿರೋದೇ ಇಲ್ಲಿಂದ ಮುಂದೆ. ಅವನು ಯಾರನ್ನ ತಪಸ್ಸು ಮಾಡ್ದ, ಅಲ್ಲಿಂದ ಏನು ವರ ಪಡ್ಕೊಂಡ ಅನ್ನೋ ಕತೆ, ಅಲ್ಲಿಂದ ಬಂದಮೇಲೆ ಏನು ಮಾಡ್ದ ಅನ್ನೋ ಕತೆ ಇನ್ನೂ ತುಂಬ ರೋಚಕವಾಗಿದೆ. ನಾವು ಅದನ್ನು ಮುಂದಿನ ಎಪಿಸೋಡಲ್ಲಿ ಕಂಪ್ಲೀಟಾಗಿ ನೋಡೋಣ. ಕತೆ ಅಷ್ಟೇ ನೋಡ್ತಾ ಹೋದರೆ ಸ್ವಾರಸ್ಯ ಮಿಸ್ ಆಗಿಬಿಡುತ್ತೆ. ಸ್ವಾರಸ್ಯ ಸವಿತಾ ಇದ್ದರೆ ಕತೆ ಮುಂದಕ್ಕೆ ಕೊಡಲ್ಲ. ಏನು ಮಾಡೋದು? ಮತ್ತೆ ಸಿಗೋಣ. ವಸಿಷ್ಠ ವರ್ಸಸ್ ವಿಶ್ವಾಮಿತ್ರ ಹೆಂಗಿತ್ತು ಆ ಬ್ರಹ್ಮರ್ಷಿ ವರ್ಸಸ್ ರಾಜರ್ಷಿ ಯುದ್ಧ ಅಂತ ಕಂಪ್ಲೀಟಾಗಿ ನೋಡೋಣ. ಮತ್ತೆ ಸಿಗೋಣ. ನಮಸ್ಕಾರ.